ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ನಮ್ಮೂರ ಹತ್ರ ಕುಣಚೂರು ಅಂತ ಇದೆ. ಅಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ರಥೋತ್ಸವದ ದಿನ ಮತ್ತು ಸತ್ಯನಾರಾಯಣ ರಥಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ. ನನಗೆ ಪಿರಿಯಡ್ ಸಮಯ ಆಗಿತ್ತು. ಹಾಗಾಗಿ ಇವತ್ತಿಗೆ 5 ಡೇಸ್ ಆಗಿತ್ತು. ಹಾಗಾಗಿ ಸಂಜೆ ದೇವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೋಗಿದ್ದೆ. ನನಗೆ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ. ಹೊರಗಡೆನೇ ನಿಂತ್ಕೊಂಡು ದೇವರಿಗೆ ಕೈ ಮುಗಿದು ಬಂದೆ. ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಜಾತ್ರೆ. ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ. ನನಗೆ ಸಾಧ್ಯವಾಗಲಿಲ್ಲ ಹೋಗೋದಕ್ಕೆ, ನಾನೇ ಹೋಗೋಂಗಿರಲಿಲ್ಲ. ಹಾಗಾಗಿ ಹೊರಗಡೆಯಿಂದ ದೇವರಿಗೆ ಕೈ ಮುಗಿದೆ. ನೋಡಿ ಇಲ್ಲಿ ಇದು ಒಂದು ಚೂರು ನನ್ನ ಮಗಳು ಒಳಗಡೆ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾಳೆ. ದುರ್ಗಾ ಪರಮೇಶ್ವರಿ ಅಂತ ಹೇಳಿಬಿಟ್ಟು, ತುಂಬ ನಿಮಗೆ ನಂಬಿಕೆ ಇದ್ದು ಇಲ್ಲಿ ಯಾವುದೇ ಕೆಲಸನ ಬೇಡ್ಕೊಂಡ್ರೆ ಅದು ಆಗುತ್ತೆ. ಈ ತಾಯಿ ನಿಮಗೆ ಮಾಡಿಕೊಡ್ತಾಳೆ. ತುಂಬ ಚೆನ್ನಾಗಿದೆ ದೇವಸ್ಥಾನನೂ ನೋಡೋದಕ್ಕೆ. ಹುಣ್ಣಿಮೆಗೆ ಅಮಾವಾಸ್ಯೆಗೆ ಇಲ್ಲಿ ಪೂಜೆ ಇರುತ್ತೆ. ಜಾತ್ರೆ ಟೈಮಲ್ಲಿ ಒಂದು ಬಿಟ್ಟು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ನೀವು. ತುಂಬಾ ಚೆನ್ನಾಗಿದೆ. ಕೊಪ್ಪಕ್ಕೆ ಬಂದು ಕುಣಚೂರು ಒಂದು 5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಖಚಿತವಾಗಿ ನನಗೆ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ. ಒಂದು 5 ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಹಳೆ ಕಾಲದ ದೇವಸ್ಥಾನ. ಹಾಗೆಯೇ ಇಲ್ಲೂ ಈ ಕಡೆಯೂ ಕಲ್ಕುಟ್ಕ, ಗಣಪತಿ ಹಾಗೆ ತುಂಬ ದೇವಸ್ಥಾನಗಳಿದೆ. ಚಿಕ್ಕ ಚಿಕ್ಕದಾಗೆಲ್ಲ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇಲ್ಲೂ ನೋಡೋದಕ್ಕೆ. ನಾನು ಎಲ್ಲ ದೇವರ ದರ್ಶನ ಮಾಡಿಕೊಂಡು ಮತ್ತು ಜಾತ್ರೆಯಲ್ಲಿ ನನ್ನ ಮಕ್ಕಳು ಏನೂ ತೊಗೊಂಡಿರಲಿಲ್ಲ. ಅದಕ್ಕೆ ಅಮ್ಮ ನನಗೆ ಏನಾದರೂ ಕೊಡಿಸು ಅಂತ ಅದೊಂದು ಅವರಿಗೆ ಆಸೆ ಇರುತ್ತಲ್ವ. ಹಾಗಾಗಿ ಅವರನ್ನು ನಾನು ಅಲ್ಲಿ ಕರ್ಕೊಂಡು ಹೋಗಿದ್ದೆ. ನಾನು ನಮ್ಮ ಮನೆಯವರು ಹೋಗಿದ್ವಿ. ಹೋಗಬೇಕಾದ್ರೆ ಸ್ವಲ್ಪ ಸಂಜೆ ಆಗಿತ್ತು. ನಾವು ಮನೆಯಿಂದ ಹೊರಟಾಗಲೇ ಒಂದು 6 ಆಗಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಅಲ್ಲೇ ಹೋದ್ವಿ. ಇವತ್ತಿಗೆ ಅಲ್ಲಿ ಜಾತ್ರೆ ಲಾಸ್ಟ್ ಆಗ್ತಾಯಿದೆ. ಇವತ್ತು ಯಾವ ವಾರ ಅಂದರೆ ಶುಕ್ರವಾರಕ್ಕೆ ಅಲ್ಲಿ ಜಾತ್ರೆ ಲಾಸ್ಟ್ ಆಗುತ್ತೆ. ಇವತ್ತು ಮಧ್ಯಾಹ್ನ ಅಲ್ಲಿ ಊಟ ಇರುತ್ತೆ, ಮುಗಿಸ್ತಾರೆ. 4-5 ದಿನ ಇರುತ್ತೆ ಜಾತ್ರೆ. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ತೇರು. ಇದರೊಳಗಡೆ ದೇವ್ರನ್ನ ಕೂರಿಸ್ಬಿಟ್ಟು ಎಳಿತಾರೆ. ಅದೆಲ್ಲ ಮುಗ್ದಿದೆ. ಅದು ಫಸ್ಟಿನ ದಿನವೇ ಮಾಡ್ತಾರೆ. ಅದೆಲ್ಲ ಮುಗ್ದಿದೆ. ನನಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಹೋಗೋದಕ್ಕೆ ಆಗಲಿಲ್ಲ. ತುಂಬ ಮಿಸ್ ಮಾಡಿಕೊಂಡೆ ಅನ್ನಿಸ್ತು. ಆದರೂ ಹೋಗಿ ಒಂದು ದೇವರ ದರ್ಶನ ಮಾಡ್ಕೊಬರ್ಬೇಕಿತ್ತು. ಹಾಗಾಗಿ ಹೋಗಿದ್ದೆ. ನಾನು ಹೊರಗಡೆನೇ ನಿಂತು ದೇವರಿಗೆ ಕೈ ಮುಗಿದು ಮತ್ತು ಅಲ್ಲಿಂದ ನಾವು ಹೊರಡೋಣ ಅಂತ ಹೋದ್ವಿ. ನಮ್ಮ ಮಕ್ಕಳು ಅಲ್ಲೆಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಬಾ ಅಮ್ಮ ಅಂತ ಕರ್ಕೊಂಡು ಹೋದರು. ನೋಡಿ ಮೊದಲನೇವಳು ಅಲ್ಲೂ ನನ್ನ ಜೊತೆ ಇದ್ದಾಳೆ. ಇದು ನಾನು ಅಲ್ಲಿ ಬರ್ತಾ ಇದ್ದೆ. ಅದನ್ನು ನನ್ನ ಶೂಟ್ ಮಾಡ್ಕೊಂಡಿದ್ದಾಳೆ ಅವಳು. ವಿಡಿಯೋ ಹಿಡಿತಾ ಇದ್ಲು. ಇನ್ನು ಚಿಕ್ಕವಳು ಮತ್ತು ನಮ್ಮ ಮನೆಯವರು ಅಲ್ಲೆಲ್ಲ ಆ ಕಡೆ ಇದ್ದಾರೆ. ಅವಳು ಅವ್ರ ಅಪ್ಪನ ಜೊತೆನೇ ಇದ್ಲು. ಇವಳು ಮಾತ್ರ ಇಲ್ಲೊಂಚೂರು ಶೂಟ್ ಮಾಡ್ಕೊಬತ್ತೀನಿ ಕೊಡಮ್ಮ ಅಂದರೆ. ಅಂದರೆ ನನಗೆ ಎಲ್ಲ ದೇವ್ರ ಹತ್ರ ಹೋಗೋಕ್ಕಾಗಲಿಲ್ವಲ್ಲ. ಹಾಗಾಗಿ ಅವಳ ಹತ್ರನೇ ಕೊಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದಾಳೆ. ನನ್ನ ವಿಡಿಯೋದಲ್ಲಿ ಏನಾದ್ರು ತೊಂದರೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಜನ ನನ್ನ ವಿಡಿಯೋಗಳನ್ನು ನೋಡಿ ಇವಾಗ ನನಗೆ ಕಮೆಂಟ್ ಬರ್ತಾಯಿದೆ, ಹಾಗೆಯೇ ಲೈಕು ಬರ್ತಾಯಿದೆ. ತುಂಬಾ ಖುಷಿ ಆಯಿತು. ಹಾಗೆಯೇ ನನ್ನ ಲೈವ್ ಮಾಡಿದಾಗ ಸ್ವಲ್ಪ ಜಾಯ್ನ್ ಆಗಿ, ಲೈವಿಗೆ ಜಾಯ್ನ್ ಆದರೆ ನನಗೂ ಸ್ವಲ್ಪ ಸಪೋರ್ಟ್ ಆದಂಗೆ ಆಗುತ್ತೆ. ನೋಡಿ ನಮ್ಮ ಚಿಕ್ಕ ಮಗಳಲ್ಲಿ ಹೋಗ್ತಾ ಇದ್ದಾಳೆ. ಇವಾಗ ದೇವರ ದರ್ಶನ ಮುಗಿಸ್ಕೊಂಡು ನಾವು ಹೀಗೆ ಸ್ವಲ್ಪ ಕೆಳಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಅವಳು ಆ ಕಡೆ ಹೋದ್ಲು ಅಪ್ಪನ ಜೊತೆ ಬರ್ತೀನಿ ಅಂತ. ನಾವು ಈ ಕಡೆಯಿಂದ ಕೆಳಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ದರ್ಶನಕ್ಕೂ ಸಂಜೆ ಎಲ್ಲ ಬರ್ತಾ ಇರ್ತಾರೆ, ಹಣ್ಕಾಯಿ ಮಾಡಿಸ್ತಾ ಇರ್ತಾರೆ. ನಾವು ಒಂದು ಹಣ್ಕಾಯನ್ನು ಮಾಡಿಸ್ಕೊಂಡು ಹೊರಟಿದ್ವಿ. ನೈಟ್ ಆಗಿತ್ತಲ್ವ, ಸ್ವಲ್ಪ ಲೇಟೇ ಆಯಿತು. ನನಗೆ ಸಂಜೆ 7 ಗಂಟೆಗೆ ಲೈವ್ ಬೇರೆ ಜಾಯ್ನ್ ಆಗಬೇಕಿತ್ತು. ಇಲ್ಲಿ ಹೋಗಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು. ಲೈವ್ಗೂ 1/2 ಅವರ್ ಲೇಟಾಗಿ ನಾನು ಜಾಯ್ನ್ ಆದೆ. ಇಲ್ಲಿ ಹೇಳಬೇಕು ಅಂದರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಯಾರು ಬೇಕಾದರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಜಾತ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸತ್ಯನಾರಾಯಣ ರಥ ಇರುತ್ತೆ, ಓಕ್ಳಿ ಇರುತ್ತೆ, ತಲಾಬಲ ಇರುತ್ತೆ. ಹೀಗೆ ವಿಭಿನ್ನವಾದ ಈ ಜಾಗದಲ್ಲಿ ನಡೆಸ್ತಾರೆ. ವಹಿವಾಟುದಾರರು ಇರ್ತಾರೆ. ತುಂಬ ಚೆನ್ನಾಗಿ ಇಲ್ಲಿ ಪೂಜೆ ಪುರಸ್ಕಾರನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿದೆ. ಹೀಗೆ ನಮ್ಮದು ಊರಲ್ಲೂ ಒಂದು ಜಾತ್ರೆ ಇದೆ, ನಾರ್ವೆ ಅಂತ ಹೇಳಿಬಿಟ್ಟು, ಏಪ್ರಿಲಲ್ಲಿದೆ. ಆಗ ನಾನು ಅದರದ ವೀಡಿಯೋಗಳನ್ನು ಪೂರ್ತಿಯಾಗಿ ಮಾಡಿ ಹಾಕ್ತೀನಿ. ಅಲ್ಲೂ ಇದೇ ರೀತಿ
ಜಾತ್ರೆನ ಮಾಡ್ತಾರೆ. ಜಾತ್ರೆಗೆ ಬರೋರು ತುಂಬ ಜನ ನೋಡಿ ಬರ್ತಾನೆ ಇರ್ತಾರೆ. ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ನೈಟ್ ಹೋಗಿದ್ದರಿಂದ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಅಲ್ಲೆಲ್ಲ ಏನೋ ಮಕ್ಕಳಿಗೆ ಆಟ ಸಾಮಾನಂತೆ ಏನೇನೋ ಹಾಕ್ಕೊಂಡಿರ್ತಾರೆ. ನನಗದು ಬೇಕು ಅಂತ ಹೇಳ್ತಿದ್ರು, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನು ತೊಗೊಳ್ತಾರೆ ಅಂತ ಹೇಳಿಬಿಟ್ಟು. ನನಗೆ ಜಾತ್ರೆಯಲ್ಲಿ ಅದೇನು ಬೆಲ್ಲದ ಪಾಕದ್ದು ಪೆನ್ಸಿಲ್ ಅಂದರೆ ಏನು ಬಳಪ ಥರ ಮಾಡ್ತಾರೆ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಮತ್ತು ಇನ್ನೊಂದು ಉಂಡೆ ಥರ ಮಾಡ್ತಾರೆ, ಅದರಲ್ಲಿ ಕಡಲೆಕಾಳು ಹಾಕಿರ್ತಾರೆ ಅದರೊಳಗಡೆ, ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಂಡಕ್ಕಿ, ನಾನು ಜಾತ್ರೆಯಲ್ಲಿ ಸಾಮಾನ್ಯವಾಗಿ ಅದು 3 ತೊಗೊಳ್ಳೋದು. ಇವ್ರುಗಳು ಎಂಥದೋ 2 ಬ್ರಾಸ್ಲೆಟ್ ಏನೋ ತೊಗೊಳ್ತೀವಿ ಅಂತ ಇದ್ದರು, ಅದನ್ನು ತೊಗೊಂಡ್ರು. ಮತ್ತು ನಾನು 1 ಡಜನ್ ಬಳೆ ತೊಗೊಂಡೆ. ಹಾಗೆ ಮತ್ತು ಇನ್ನೇನಿಲ್ಲ ಅಷ್ಟೇ, ನಮ್ಮ ಶಾಪಿಂಗು ಮುಗೀತು. ಜಸ್ಟ್ ಈ ಜಾತ್ರೆಲೆಲ್ಲ ಏನಿರುತ್ತಲ್ವ ತೊಗೊಳೋಕ್ಕೆ, ಏನೋ ಮಕ್ಕಳ ಆಸೆಗೋಸ್ಕರ ಬರೋದು ತೊಗೊಳ್ಳೋದು ಅಷ್ಟೇ. ಹಿಂದೆ ಎಲ್ಲ ಆಗಿದ್ದರೆ ನಾವು ಒಂದು ಜಾತ್ರೆ ಅಂದರೆ ನಮಗೆ ಅಷ್ಟು ಖುಷಿ ಇರ್ತಿತ್ತು, ನಮ್ಗೆ ಏನು ಬೇಕು ವಸ್ತುಗಳನ್ನೆಲ್ಲ ಅಲ್ಲೇ ತೊಗೊಳ್ತಿದ್ವಿ. ಇವಾಗ ಎಲ್ಲಿ ಅಂಗಡಿಗಳೆಲ್ಲ ಸಿಗೋದ್ರಿಂದ ಅಷ್ಟೊಂದಾಗಿ ಏನು ತೊಗೊಳೋದಕ್ಕೆ ನಾವು ಇಂಟ್ರೆಸ್ಟ್ ಪಡಲ್ಲ. ನೋಡಿ ಇಲ್ಲಿ ಮಂಡಕ್ಕಿಯನ್ನು ಸೇಲ್ ಮಾಡ್ತಾಯಿದ್ರು, ಹಾಗಾಗಿ ನಾವು ಇಲ್ಲಿ ಕೊಂಡ್ಕೊಂಡ್ವಿ. ನೋಡಿ ಅದೇ ನಾನು ಹೇಳಿದ್ದು ಪೆನ್ಸಿಲ್ ಥರ ಇರುತ್ತೆ ಅಂತನಲ್ಲ, ಅದನ್ನೆಲ್ಲ ತೊಗೊಂಡು ನಾವು ಅಲ್ಲಿಂದ ಒಂದೊಂದು ಐಸ್ ಕ್ರೀಮ್ ತಿಂದುಬಿಟ್ಟು ಹಾಗೆ ಚರ್ಮುರಿ ತಿಂದುಬಿಟ್ಟು ಅಲ್ಲಿಂದ ಹೊರಡ್ತೀವಿ. ಹಾಗೆ ನನ್ನ ವಿಡಿಯೋ ಹೇಗಿದೆ ಅಂತ ನೋಡಿ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾತ್ರೆ ಅಂದರೆ ಇಲ್ಲಿನೂ ಎಲ್ಲ ಥರದ ಐಟಮ್ಗಳು ಸಿಗುತ್ತೆ. ಏನಂದರೆ ಮಸಾಲೆ ಪುರಿ ಮಾಡ್ತಾಯಿದ್ರು, ಆಮೇಲೆ ಇನ್ನೂ ಎಂತೆಂಥವೆಲ್ಲ ಮಾಡ್ತಿದ್ರಪ್ಪ. ನಾವು ಅದೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಜಾತ್ರೆ ಅಂದರೆ ಗೊತ್ತಲ್ಲ ನಿಮಗೆಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಬಾಯ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.